ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ರೀಸೆಂಟ್ ಆಗಿ ಡಬ್ಲ್ಯೂ ಅವರು ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ರೋಮನ್ ರೈನ್ಸ್ ಅವರ ರಾಯಲ್ ರಂಬಲ್ ವ್ಲಾಗ್ ನ ಅಪ್ಲೋಡ್ ಮಾಡಿದ್ದಾರೆ. ಲಿಟರಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂಡ್ ಅಷ್ಟೇ ಇಂಪಾರ್ಟೆಂಟ್ ವಿಚಾರಗಳನ್ನ ರೋಮನ್ ರೈನ್ಸ್ ಅವರು ಆ ಒಂದು ವ್ಲಾಗ್ ಅಲ್ಲಿ ಟೀಸ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ರೋಮನ್ ರೈನ್ಸ್ ಅವರು ಸೌದಿ ಅರೇಬಿಯಾಗೆ ಲ್ಯಾಂಡ್ ಆಗ್ತಾರೆ ಅಂಡ್ ಲ್ಯಾಂಡ್ ಆಗಿ ಫ್ಲೈಟ್ ಇಂದ ಇಳಿದ ಕೂಡಲೇ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ ಅವರೆಲ್ಲರೂ ಕೂಡ ನನ್ನನ್ನ ಬಾ ಅಂತ ಬೇಡ್ಕೊಂಡ್ರು ಅಂಡ್ ಅದಕ್ಕೋಸ್ಕರ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಹ್ಯಾಪಿ ರಂಬಲ್ ಅಂತ ಈ ಒಂದು ಬ್ಲಾಗ್ ನ ಪ್ರಾರಂಭ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ರೋಮನ್ ರೈನ್ಸ್ ಅವರು ಹೇರ್ ಕಟ್ ಮಾಡಿಸೋದಕ್ಕೆ ಹೋಗ್ತಾರೆ ಅಂಡ್ ಅಲ್ಲೇ ಅವರ ಮುಂದೆನೆ ಓಟಿಸ್ ಅವರ ಹೇರ್ ಕಟ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟ್ರಲಿ ಆ ಫೇಸ್ ಟು ಫೇಸ್ ಕುತ್ಕೊಂಡು ಇಬ್ರು ಕೂಡ ಮಾತಾಡ್ಕೊಂಡು ಕಟಿಂಗ್ ನ ಮಾಡಿಸ್ಕೊತಾ ಇದ್ದಾರೆ ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು ಬರ್ತಾರೆ. ನನ್ನ ಫೇಸು ಸಿಕ್ಕಾಪಟ್ಟೆ ಸಿಮೆಂಟ್ರಿಕಲ್ ಆಗಿದೆ ಅಂಡ್ ಪರ್ಫೆಕ್ಟ್ ಆಗಿ ನೀವು ಏನು ಕೂಡ ಕೋರ್ಸೋದಕ್ಕೆ ಆಗೋದಿಲ್ಲ ಅಂಡ್ ಸಿಕ್ಕಾಪಟ್ಟೆ ಕಷ್ಟ ಪಡಬೇಕಾಗುತ್ತೆ ಅಂಡ್ ಅದನ್ನೇ ಎಲ್ಲರೂ ಕೂಡ ಪಡ್ತಾ ಇದ್ರು ಅಂತ ರೋಮನ್ ರೈನ್ಸ್ ಅವರು ಕಟಿಂಗ್ ಬಗ್ಗೆ ಮಾತಾಡಿ ಸೀದಾ ರಾಯಲ್ ರಂಬಲ್ ಸ್ಟೇಜ್ ಹತ್ರ ಹೋಗಿ ನೀವೇನಾದ್ರೂ ಇಲ್ಲಿ ಬಂದು ಶಿಟ್ ಗಳನ್ನ ಮಾತಾಡಿದ್ರೆ ಆ ಒಂದು ರಿಂಗ್ ಅಲ್ಲಿ ನಿಮಗೆ ನಿಜವಾಗ್ಲೂ ಕೂಡ ಅದೆಲ್ಲದೂ ಕೂಡ ಮತ್ತೊಮ್ಮೆ ವಾಪಸ್ ಬರುತ್ತೆ. ಯಾಕಂದ್ರೆ ಎಲ್ಲದೂ ಕೂಡ ಪ್ರೂವ್ ಆಗೋದು, ಎಲ್ಲದೂ ಕೂಡ ಡಿಸೈಡ್ ಆಗೋದು ಆ ಒಂದು ರಿಂಗ್ ಅಲ್ಲಿ ಮಾತ್ರ. ಅಂಡ್ ಈ ಒಂದು ಬಿಸ್ನೆಸ್ ಅಲ್ಲಿ ಯಾರು ಏನ್ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಅಂಡ್ ತುಂಬಾ ಜನ ಮಾತಾಡ್ತಾ ಇರ್ತಾರೆ ರೋಮನ್ ರೈನ್ಸ್ ಅಲ್ಲಿಗೆ ಈಸಿ ಆಗಿ ಹೋದ ಹಾಗೆ ಹೀಗೆ ಅಂತ. ಬಟ್ ನನ್ ಕಷ್ಟ ನನಗೆ ಗೊತ್ತು. ನಾನು ಇಲ್ಲಿಗೆ ಬಂದಾಗ ರ್ಯಾಂಡಿ ಆರ್ಟನ್, ಜಾನ್ ಸಿನಾ, ಬಿಗ್ ಶೋ, ಕೇನ್ ಇವರೆಲ್ಲರೂ ಕೂಡ ಇದ್ರು ಅಂಡ್ ಇವರೆಲ್ಲರನ್ನು ಕೂಡ ದಾಟಿ ನಾನು ಯಾವ ರೀತಿ ಮುಂದೆ ಹೋಗ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ನಾನು ನನಗೋಸ್ಕರ ಮಾತ್ರ ಯೋಚನೆ ಮಾಡ್ತಾ ಇದ್ದೆ. ಅದೇ ರೀತಿ ಎಲ್ಲರೂ ಕೂಡ ಯೋಚನೆ ಮಾಡಬೇಕು. ಏನೇ ಆಗ್ಲಿ ಎಲ್ಲರಿಗೂ ಕೂಡ ನಾನು ಯಾರು ಅಂತ ತೋರಿಸ್ತೀನಿ ಅಂತ ಹೇಳ್ತಾರೆ. ಇದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಕೆಲವೊಂದಷ್ಟು ಬೂಸ್ಟರ್ ಗಳನ್ನ ಕೊಡದು ವಾರ್ಮ್ ಅಪ್ ಎಲ್ಲದನ್ನು ಕೂಡ ಮಾಡಿ ರಾಯಲ್ ರಂಬಲ್ ನೇ ಸೀದಾ ಹೋಗಿ ವಿನ್ ಆಗ್ತಾರೆ. ಅಂಡ್ ರಾಯಲ್ ರಂಬಲ್ ನ ಗೆದ್ದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಇನ್ನ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅದೇನಪ್ಪಾ ಅಂದ್ರೆ ನನಗೇನಾದ್ರೂ ಬೇಕು ಅಂದ್ರೆ ನಾನು ಅದನ್ನ ಆದಷ್ಟು ಬೇಗ ತಗೋತೀನಿ. ಈಗ ಮಾಡೋದ್ನಲ್ಲ ಅದೇ ರೀತಿ ನಾನು ಯಾವಾಗ್ಲೂ ಕೂಡ ಮಾಡೇ ಮಾಡ್ತೀನಿ. ಇನ್ನ ಒಂದು ವರ್ಷ ಕೆಲವು ತಿಂಗಳುಗಳ ನಂತರ ಈ ಒಂದು ಸಿಟಿ ಮತ್ತೆ ನಂದಾಗುತ್ತೆ. ಏನೇ ಆಗ್ಲಿ ಈ ಒಂದು ಬಿಸ್ನೆಸ್ ನ ಈಗ ನಾನು ಚಾಕ್ ಮಾಡ್ತೀನಿ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಆ ಒಂದು ವ್ಲಾಗ್ ನ ಎಂಡ್ ಮಾಡ್ತಾರೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ವಿನ್ ಆದ್ಮೇಲೆ ಟ್ರಿಪಲ್ ಎಚ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ಕೂಡ ಮಾತುಕತೆಗಳ ವಿಡಿಯೋ ನಮಗೆ ನೋಡೋದಕ್ಕೆ ಸಿಗುತ್ತೆ. ಏನ್ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಇಬ್ರು ಕೂಡ ಮಾತಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ನನಗೊಂದು ಡೌಟ್ ಏನಪ್ಪಾ ಅಂದ್ರೆ ಇಬ್ರು ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಮೀಟ್ ಆಗಿದ್ದೀರಾ ಅಂದ್ರೆ ಒಂದು ಫೋಟೋ ಅಪ್ಲೋಡ್ ಮಾಡೋದಕ್ಕೆ ಟ್ರಿಪಲ್ ಎಚ್ ಅವರಿಗೆ ಏನಾಗಿತ್ತು ಗುರು? ನಮ್ಮ ರೋಮನ್ ರೈನ್ಸ್ ಅವರು ಏನಾದ್ರು ಬೇಡ ಅಂದ್ರ ಅಥವಾ ನಮ್ಮ ಟ್ರಿಪಲ್ ಎಚ್ ಅವರು ಕೇಳೋದನ್ನೇ ಬಿಟ್ರ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಟ್ರಿಪಲ್ ಎಚ್ ಆಗಿ ರೋಮನ್ ರೈನ್ಸ್ ರಾಯಲ್ ರಂಬಲ್ ಮುಗಿದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಮಾತಾಡಿದ್ದಾರೆ. ಇದಂತೂ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿದೆ. ಅಂಡ್ ಈ ಒಂದು ವ್ಲಾಗ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಇನ್ನ ಎರಡು ವಿಚಾರನ ಕನ್ಫರ್ಮ್ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ ಮುಂದಿನ ವರ್ಷ ರಸಲ್ ಮೇನಿಯಾಗೆ ಅವರೇ ಮೈನ್ ಇವೆಂಟ್ ಅಲ್ಲಿ ಇರ್ತಾರೆ ಅನ್ನೋದನ್ನ ಸಿಂಪಲ್ ಆಗಿ ಅವರು ಟೀಸ್ ಮಾಡಿದ್ದಾರೆ. ಅವರೊಂದು ಲೈನ್ ನ ಹೇಳ್ತಾರೆ, ವರ್ಷ ಆಗಿ ಕೆಲವು ತಿಂಗಳ ನಂತರ ಈ ಒಂದು ಸಿಟಿನ ನಾನು ಮತ್ತೊಮ್ಮೆ ರೂಲ್ ಮಾಡ್ತೀನಿ ಅಂತ. ಸೊ ಮುಂದಿನ ವರ್ಷ ರಸಲ್ ಮೇನಿಯಾ ನಿಮ್ಗೆ ಗೊತ್ತಿರಬಹುದು ಎಲ್ಲಿ ನಡೀತಾ ಇದೆ ಅಂತ. ಸೊ ಅದನ್ನು ಕೂಡ ರೋಮನ್ ರೈನ್ಸ್ ಅವರು ಟೀಸ್ ಮಾಡಿ ಮುಂದಿನ ವರ್ಷ ರಸಲ್ ಮೇನಿಯಾದಲ್ಲಿ ನಾನು ಮೈನ್ ಇವೆಂಟ್ ಅಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಅಂಡ್ ಈ ಒಂದು ಬಿಸ್ನೆಸ್ ನ ನಿಜವಾಗ್ಲೂ ಕೂಡ ಚೋಕ್ ಮಾಡೋಣ, ಚಿಂದಿ ಉಡಾಯಿಸೋಣ ಅಂತಾನು ಕೂಡ ರೋಮನ್ ರೈನ್ಸ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಓವರ್ ಆಲ್ ಬ್ಲಾಗ್ ಮಾತ್ರ ಸಖತ್ತಾಗಿತ್ತು. ಒಂದು ಚಿಕ್ಕ ಮೆಸೇಜ್ ಕೂಡ ಸಿಕ್ತು. ರೋಮನ್ ರೈನ್ಸ್ ಇಸ್ ಗೋಯಿಂಗ್ ಟು ಮೈನ್ ಇವೆಂಟಿಂಗ್ ರಸಲ್ ಮೇನಿಯಾ 43. See you guys in my next video.